टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप्स नाम याद रखना। ಹಾಗೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ಒಂದು ಮನವಿನ ಮಾಡ್ಕೊಳ್ತೀನಿ. ಇತ್ತೀಚೆಗೆ ನೀವು ಫೇಕ್ ನ್ಯೂಸನ್ನು ಹರಡುವವ್ರ ಬಗ್ಗೆ ಕಾಯ್ದೆ ತರ್ತೀನಿ ಅಂತ ಹೇಳ್ತಾ ಇದ್ದೀರಿ. ದಯವಿಟ್ಟು ಆದಷ್ಟು ಬೇಗ ಆ ಕಾಯ್ದೆನ ತನ್ನಿ. ಆ ಮೊದಲನೇ ಕೇಸು ಈ ಡಾಕ್ಟರ್ ಮಹದೇವಪ್ಪನವರು, ಯತೀಂದ್ರ ಅವರು, ಸಂತೋಷ್ ಲಾಡು, ಪ್ರಿಯಾಂಕಾ ಖರ್ಗೆ, ದಯವಿಟ್ಟು ಇವ್ರ ಮೇಲೆ ಕೇಸನ್ನು ಹಾಕಿ ಸರ್. ಆಗ ಈ ರೀತಿ ಸುಳ್ಳು ಹೇಳುವಂಥದ್ದು, ಇತಿಹಾಸವನ್ನು ತಿರುಚುವಂತಹ ಪ್ರಯತ್ನಗಳು ನಿಲ್ಲುತ್ತೆ. ನಿಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ ಮೇಲೆ ಮೊದಲನೇ ಕೇಸನ್ನು ಮಾಡುವಂತಹ ಪರಿಸ್ಥಿತಿ ನಿಮಗೆ ನಿರ್ಮಾಣವಾಗುತ್ತೆ ಸರ್. ಆದರೆ ನಿಮ್ಮ ಕ್ಯಾಬಿನೆಟ್ ಮಂದಿ, ನಿಮ್ಮ ಮಗ, ಪ್ರತಿಯೊಬ್ಬರೂ ಕೂಡ ಮಹಾರಾಜರ ವಿರುದ್ಧ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇರೋದು, ಅವರ ಕೊಡುಗೆಯನ್ನೇ ಅಲ್ಲಗಳಿತಾ ಇರೋಂಥದ್ದನ್ನು ನೋಡಿದರೆ ಮಹಾರಾಜರ ಬಗ್ಗೆ ನಿಮಗೆ ಒಳಗಡೆ ರಕ್ತಗತವಾಗಿ ದ್ವೇಷ ಬಂದಿದೆ. ಆ ದ್ವೇಷವನ್ನು ಇಟ್ಕೊಂಡೇ ನೀವು ರಾಜಕಾರಣವನ್ನು ಮಾಡ್ತಾಯಿದ್ದೀರಿ ಅನ್ನೋದು ಭಾಳ ಸ್ಪಷ್ಟವಾಗುತ್ತೆ ಸರ್. ಮೈಸೂರು ಜನ ಪ್ರತಿನಿತ್ಯನೂ ಕೂಡ ಧನ್ಯತೆಯಿಂದ ನೆನಪು ಮಾಡಿಕೊಳ್ಳೋದು ನಾಲ್ವಡಿ ಕೃಷ್ಣರಾಜ ಒಡೆಯವ್ರನ್ನ. ಕಳೆದ ವಾರ ನಿಮ್ಮ ಮಗ ನೀವು ನಾಲ್ವಡಿಯವರಿಗಿಂತ ದೊಡ್ಡವರು ಅಂತೇಳಿದ್ರು. ಈ ಸರಿ ನಾಲ್ವಡಿಯವರು ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆಗೆ ಅಡಿಗಲಿಟ್ಟವನೇ ಟಿಪ್ಪು ಸುಲ್ತಾನ್ ಅಂತೇಳಿ ನಿಮ್ಮ ಕ್ಯಾಬಿನೆಟ್ ಕೊಲಿಗಾಗಿರುವಂಥ ಮಹದೇವಪ್ಪನವರು ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮಹದೇವಪ್ಪನವರೇ, ನೀವು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದೀರಿ. SCP TSP ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು, ಟ್ರೈಬಲ್ ಸಪ್ಲಾನ್ ಇರ್ಬೋದು, 24,000 ಕೋಟಿ ರೂಪಾಯಿನ SC/ST ಸಮುದಾಯಗಳ ಅಭಿವೃದ್ಧಿಗಿಟ್ಟಿದ್ದ ದುಡ್ಡನ್ನು ಈ ಗ್ಯಾರಂಟಿ ಸ್ಕೀಮು ಅಂತ ಎಲ್ಲರಿಗೂ ಹಂಚಿ ಹಾಳು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಒಂದು ದಿನವೂ ಮಾತಾಡಲಿಲ್ಲ, ಮೈಸೂರು ಅಭಿವೃದ್ಧಿ ಬಗ್ಗೆ ಮಾತಾಡಲಿಲ್ಲ. ಆದರೆ ಈ ರೀತಿ ಅಸಂಬದ್ಧ ಹೇಳಿಕೆಯನ್ನು ಕೊಟ್ಟು ಮಹಾರಾಜರ ಕುಟುಂಬದ ಬಗ್ಗೆ ಸಿದ್ದರಾಮಯ್ಯನವರಿಗಿರುವಂಥ ದ್ವೇಷ ಏನಿದೆ ಅದಕ್ಕೆ ನೀವು ಪೂರಕವಾಗಿ ಮಾತನಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮೈಸೂರು ಜನ ಇದನ್ನು ಖಂಡಿತ ಸಹಿಸ್ಕೊಳ್ಳೋದಿಲ್ಲ. ದಯವಿಟ್ಟು ಅರ್ಥವನ್ನು ಮಾಡ್ಕೊಳ್ಳಿ. ನೀವು ಹಿರಿಯ ರಾಜಕಾರಣಿ ಇದ್ದೀರಿ, ನಿಮ್ಮಿಂದ ಈ ಮಾತನ್ನು ನಾನು ನಿರೀಕ್ಷೆ ಮಾಡಿದ್ದೀನಿ.